ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಷ್ಟು ಖುಷಿ ಬೆಳಗ್ಗೆಯಿಂದ ನಿಮ್ಮೆಲ್ಲರನ್ನ ನೋಡಿ ಭೇಟಿಯಾಗಿ. ನಿಜವಾಗ್ಲೂ ಇಷ್ಟು ಆತ್ಮೀಯರು, ಮಿತ್ರತ್ವ ಎಲ್ಲಾದರೂ ಸಿಗುತ್ತಾ ಮಾಸ್ಟರ್ಸ್? ಧ್ಯಾನ ಇಲ್ಲ ಅಂದರೆ ಎಲ್ಲಾದರೂ ಇಷ್ಟು ಮಾಸ್ಟರ್ಸ್ ಸಿಗ್ತಾರಾ? ಯಾರಿಗಾದರೂ ಇಷ್ಟು ಆತ್ಮೀಯತೆ ಸಿಗತ್ತಾ? ಯಾರಿಗಾದರೂ ಇಷ್ಟು ಮಿತ್ರತ್ವ ಸಿಗತ್ತಾ ಹೇಳಿ? ಇಲ್ಲಲ್ವಾ? ಒಂದು ಸಾತಿ ಜೋರಾಗಿ ಪತ್ರಿಜಿ ಅವ್ರಿಗೆ ಚಪ್ಪಾಳೆಯನ್ನು ಹೊಡೆಯೋಣ. ಪತ್ರಿಜಿರವರಿಗೆ ಅವರ ಒಂದು ಪಾದ ಪದ್ಮಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಆತ್ಮೀಯರು ಸಿಕ್ಕಿದ್ದಾರೆ ನನಗೆ ಇವತ್ತು, ಧ್ಯಾನದ ಮುಖಾಂತರ, ಜ್ಞಾನದ ಮುಖಾಂತರ. ಎಷ್ಟು ಹೇಳಿದರೂ ಸಾಲದು, ಆ ಖುಷಿ ವ್ಯಕ್ತಪಡಿಸೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ಖುಷಿಯಾಗಿದ್ದೀನಿ ಒಳಗೆ. ಇವತ್ತು ಧ್ಯಾನ ಆಗಲಿ, ಮ್ಯೂಸಿಕ್ ಎಷ್ಟು ಅದ್ಭುತವಾಗಿತ್ತು, ಹೌದಾ ಇಲ್ವಾ ಮಾಸ್ಟರ್ಸ್? ಇತ್ತಾ ಇಲ್ವಾ? ನನ್ನ ಮಕ್ಕಳಿಗೆ ಹೀಗೆ ಹೇಳಿಸ್ತಾ ಇರ್ತೀನಿ, ಇತ್ತಾ ಇಲ್ವಾ? ಇತ್ತು. ಸೊ ಜೋರಾಗಿ ಚಪ್ಪಾಳೆ. ಧ್ಯಾನಕ್ಕೆ, ಸಂಗೀತಕ್ಕೆ, ಯಜ್ಞಕ್ಕೆ ಮಾಸ್ಟರ್ಸ್ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಸಾಲದು. ತುಮಕೂರು ಮಾಸ್ಟರ್ಸ್ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ. ಎಷ್ಟು ಅದ್ಭುತವಾಗಿ ಕ್ರಿಯೇಷನ್ ಮಾಡಿದ್ದಾರೆ, ಎಷ್ಟು ಅದ್ಭುತವಾಗಿದೆ ಈ ಧ್ಯಾನ ಯಜ್ಞ, ಹೌದಾ ಇಲ್ವಾ? ಜೋರಾಗಿ ಚಪ್ಪಾಳೆ. ತುಮಕೂರು ಮಾಸ್ಟರ್ಸ್ ಎಲ್ಲರಿಗೂ ಕೂಡ, ಅಯ್ಯಪ್ಪ ಅವ್ರಿಗೂ, ಸೀನಿಯರ್ ಮಾಸ್ಟರ್ಸ್ ಎಲ್ಲರಿಗೂ ಕೂಡ ಎಂಥ ವಂಡರ್ಫುಲ್ ಕ್ರಿಯೇಷನಾ, ಹೌದಾ ಇಲ್ವಾ? ಹೌದಾ? ಎಸ್. ಇಂಥ ಕ್ರಿಯೇಷನ್ಸ್ ನಾವು ಇನ್ನಷ್ಟು ಮಾಡಬೇಕು, ಇನ್ನಷ್ಟು ಮಾಡ್ತಾ ಹೋಗಬೇಕು. ಪತ್ರಿಜಿ ಅವ್ರದ್ದು ಒಂದು ಪುಸ್ತಕ ಪತ್ರಿಜಿ ಉತ್ತರಗಳು ಅಂತ ಇದೆ. ಆ ಪುಸ್ತಕದಲ್ಲಿ ಪತ್ರಿಜಿ ಅವ್ರು ಹೇಳಿದ್ದಾರೆ, ಸರ್ ನಿಮ್ಮ ವಿಷನ್ ಏನು ಅಂದರೆ ಪ್ರಪಂಚದಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಸಮ ಕೂತ್ಕೊಂಡು ಧ್ಯಾನ ಮಾಡಬೇಕು, ಅದೇ ನನ್ನ ವಿಷನ್ ಅಂತ. ನನಗೆ ಯಾವಾಗಲೂ ಅದೇ ತಿರುಗ್ತಾ ಇರುತ್ತೆ ನನ್ನ ಮೈಂಡಲ್ಲಿ, ಇನ್ನೊಂದು ಇರಲ್ಲ. ಪತ್ರಿಜಿಯವರ ಗಮನ, ಪತ್ರಿಜಿಯವರು ಹೇಳಿರೋ ಮಾತು, ಅವರಿಗೆ ಕೊಟ್ಟಿರುವ ಜ್ಞಾನ, ಅದ್ರ ಬಿಟ್ಟು ಇನ್ನು ನನಗೆ ಏನೂ ಇರಲ್ಲ ನನ್ನ ಮೈಂಡಲ್ಲಿ. ಸೊ ನಮ್ಮೆಲ್ಲರದು ಅದೇ ಮಾಡಿಸ್ಕೊಳ್ಳೋಣ, ಅದೇ ಒಂದು ಗಮನ ಇಡೋಣ, ಅದರ ಕಡೆನೇ ನಮ್ಮ ಗಮನ ಇಡೋಣ. ಸೊ ಈ ಒಂದು ದಾರಿಯಲ್ಲಿ ಹೋಗ್ತಾ ಇರುವಾಗ ಕೆಲವು ನಮಗೆ ಅಡ್ಡಿಗಳು ಬರ್ತಾ ಇರುತ್ತೆ. ಈ ಧ್ಯಾನ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಅಷ್ಟು ಪತ್ರಿಜಿ ಅವ್ರ ಥರ ನಾವು ಪ್ಯೂರಾಗಿ ಆಗಬೇಕು ಅನ್ಕೊಳ್ತೀವಾ ಇಲ್ವಾ? ಆ ನಗು ನೋಡಿ ಎಷ್ಟು ಅದ್ಭುತವಾಗಿದೆ. ಅಂಥ ನಗು, ಅಂಥ ಪ್ಯೂರಿಟಿ ನಮಗೂ ಬೇಕಾ ಇಲ್ವಾ? ಎಷ್ಟು ಜನರಿಗೆ ಬೇಕು? ನನಗೂ ಬೇಕು ಅಲ್ವಾ? ಸೊ ಅಷ್ಟು ಪ್ಯೂರಿಟಿ ನಮಗೆ ಬೇಕು ಅಂದರೆ ಮಧ್ಯದಲ್ಲಿ ಬರೋ ಚಿಕ್ಕ ಚಿಕ್ಕ ಅಡಚಣೆಗಳು ಏನೋ ಗೊತ್ತಾ? ನಮ್ಮ ಒಂದು ಸೆಲ್ಫ್ ಇಮೇಜ್. ನಾನು ಇಂಥ ಮಾಸ್ಟರ್, ನಾನು ಈ ಥರ ಮಾತಾಡ್ತೀನಿ, ನಾನು ಈ ಥರ ಅಡುಗೆ ಮಾಡ್ತೀನಿ, ಅಥವಾ ನಾನು ಈ ಥರ ಬಳಸ್ತೀನಿ, ಈ ಥರ ನಮ್ಮ ಬಗ್ಗೆ ನಾವೇ ಇಟ್ಕೊಂಡಿರೋ ಇಮೇಜಸ್, ಚಿತ್ರಗಳು, ಡಿಫ್ರೆಂಟ್ ಚಿಕ್ಕ ವಯಸ್ಸಿಂದ ಇದನ್ನು ಕ್ರಿಯೇಟ್ ಮಾಡ್ತಾ ಬರ್ತಾರೆ, ನಾವು ಮಾಡ್ಕೊಳ್ತಾ ಬರ್ತೀವಿ. ಸೊ ಇಂಥ ಚಿತ್ರಗಳು, ನಾನು ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಅದ್ಭುತವಾಗಿ ಕ್ಲಾಸ್ ಹೇಳ್ತೀನಿ ಅಂತ ಚಿತ್ರ ನಾನು ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಯಾರಾದರೂ ಬಂದು ಏನು ಮಾತಾಡ್ತಾಯಿದ್ರಿ, ಏನೂ ಚೆನ್ನಾಗಿ ಹೇಳಿಲ್ಲ ಅಂದಾಗ ಏನಾಗತ್ತೆ? ತಕ್ಷಣ ನಾನು ಡೌನ್ ಆಗಿಬಿಡ್ತೀನಿ, ನನ್ನ ಒಂದು ಎನರ್ಜಿ ಲೋ ಆಗಿಬಿಡುತ್ತೆ, ನನ್ನ ಗಮನ ಎಲ್ಲ ಅಲ್ಲೇ ಹೋಗುತ್ತೆ. ಒಂದು ವಾರದ ಕಾಲ, 10 ದಿನಗಳು, 1 ವಾರ ಅಥವಾ 1 ತಿಂಗಳು, ನಾವು ಇನ್ನು ದುರ್ಯೋಧನ ಎಕ್ಸಾಂಪಲ್ ನೋಡಿದರೆ ಒಂದು ಮಹಾಭಾರತನೇ ಕ್ರಿಯೇಟ್ ಆಯಿತು ಅಲ್ವಾ? ಕೇವಲ ದ್ರೌಪದಿ ನಕ್ಕಿರೋದಕ್ಕೆ, ಅವ್ರು ಬಿದ್ದಿದ್ರು ನಕ್ಕಿರೋದಕ್ಕೆ ಅವರು ಮಹಾಭಾರತ ಯುದ್ಧ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಏನಾಯಿತು? ಅವರ ಒಂದು ಸೆಲ್ಫ್ ಇಮೇಜ್, ನಾನು ತುಂಬ ಗ್ರೇಟ್, ನನ್ನನ್ನು ಹೊಗಳಬೇಕು, ನಾನು ಯಾವಾಗ ಈ ಇಮೇಜಸ್ ನಾವು ಇಟ್ಕೊಳ್ತೀವೋ ಅದು ಎಲ್ಲಿ ಫುಲ್ಫಿಲ್ ಆಗೋದಿಲ್ಲವೋ ಅಲ್ಲಿ ನಮಗೆ ದುಃಖ ಬರುತ್ತೆ, ನೋವು ಬರುತ್ತೆ, ಬಾಧೆ ಬರುತ್ತೆ ಎಲ್ಲ. ಸೊ ನಾವು ತೆಗಿಬೇಕಾಗಿರೋದು ಸಿಂಪಲ್, ಧ್ಯಾನದ ಮುಖಾಂತರ ಈ ಸೆಲ್ಫ್ ಇಮೇಜಸ್ನ ತೆಗಿಬೇಕು. ನಾವು ಏನೂ ಅಲ್ಲ, ಪ್ಯೂರ್ ಕಾನ್ಷಿಯಸ್ನೆಸ್. ನಾವು ಪತ್ರಿಜಿ ಅವ್ರ ಥರ ಆಗಬೇಕು ಅಂದರೆ ಇವೆಲ್ಲ ತೆಗೆದುಬಿಡಬೇಕು. ನಾವೊಂದು ಪ್ಯೂರ್ ಕಾನ್ಷಿಯಸ್ನೆಸ್ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲಿ ಅದ್ಭುತವಾಗಿ ಆನಂದಿಸೋದಕ್ಕೆ ಬಂದಿದ್ದೀವಿ, ಅನುಭವಿಸೋದಕ್ಕೆ ಬಂದಿದ್ದೀವಿ. ಪ್ರತಿಯೊಂದು ಎಂಜಾಯ್ ಮಾಡೋಣ, ಅನುಭವಿಸೋಣ. ಪ್ರತಿಯೊಂದು ಫೀಲಿಂಗ್ ಅದ್ಭುತ, ಹೌದಾ ಇಲ್ವಾ? ಟೀ ಕುಡಿತಾ ಇದ್ರಿ, ಇವತ್ತು ಸ್ವೀಟ್ ಇಟ್ಟಿದ್ದಾರೆ, ಎಷ್ಟು ಟೇಸ್ಟಿಯಾಗಿದೆ, ಹೌದಾ ಇಲ್ವಾ? ಸುಮ್ಮನೆ ಹಿಂಗೆ ತಿಂದುಬಿಟ್ರೆ ಏನಾದರೂ ಅನುಭವ ಬರುತ್ತಾ, ಅನುಭೂತಿ ಬರುತ್ತಾ?
ಇಲ್ಲ. ನಾವು ಈ ಭೂಮಿಗೆ ಬಂದಿರೋದು ಅನುಭೂತಿ ತಗೊಳ್ಳೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಪ್ರತಿಯೊಂದು ಕ್ಷಣ ಎಂಜಾಯ್ ಮಾಡಬೇಕು. ಒಂದು ಚಿಕ್ಕ ಮಗು ನಕ್ಕಿದ್ರೂ ಎಂಜಾಯ್ ಮಾಡಬೇಕು, ಅವನ ಜೊತೆ ಆಟಾಡೋದು, ಅವನು ಅಳೋದು, ಪ್ರತಿಯೊಂದು ಎಂಜಾಯ್ ಮಾಡಬೇಕು, ಅನುಭೂತಿ ಪಡಿಬೇಕು. ಇಲ್ಲಾಂದರೆ ವೇಸ್ಟ್, ಜೀವನ ವ್ಯರ್ಥ ಆಗಿಬಿಡುತ್ತೆ ಹಾಗೇನೆ. ಸೊ ಈ ಒಂದು ದಾರಿಯಲ್ಲಿ ಇದೆಲ್ಲ ಬರ್ತಾ ಇರುತ್ತೆ. ಬಟ್ ಅದನ್ನು ಪಕ್ಕಕ್ಕಿಟ್ಬಿಟ್ಟು ನಮ್ಮ ಗಮನ ಕೇವಲ ಪತ್ರಿಜಿಯವ್ರು ಕೊಟ್ಟಿರೋ ನಮ್ಮ ವಿಷನ್, ಎಲ್ಲರಿಗೂ ಧ್ಯಾನ ಹೋಗಬೇಕು, ಎಲ್ಲರೂ ಕೂರು ಒಂದೇ ಸತಿ ಧ್ಯಾನ ಮಾಡಬೇಕು. ಇದನ್ನು ಇಟ್ಕೊಂಡು ಎಂಜಾಯ್ ಮಾಡ್ಕೊಳ್ತಾ ನಾವು ನಮ್ಮ ಅನುಭವಗಳನ್ನು ಪಡಿತಾ ಎಲ್ಲರಿಗೂ ಹೇಳ್ತಾ ಹೋಗೋಣ ಮಾಸ್ಟರ್ಸ್. ಇಷ್ಟೇ ಸಿಂಪಲ್ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಎಂಜಾಯ್ ಮಾಡಿದ್ದೀನಿ. ತುಮಕೂರು ಮಾಸ್ಟರ್ಸ್ಗೂ, ಅಯ್ಯಪ್ಪ ಅವ್ರಿಗೂ, ಎಲ್ಲ ಮಾಸ್ಟರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಪತ್ರಿಜಿ ಅವ್ರಿಗೆ ಜೋರಾಗಿ ಚಪ್ಪಾಳೆ.